ಬಾಲ ಯೇಸುವಿನಲ್ಲಿನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಒಬ್ಬ ಅನ್ಯ ಸ್ತ್ರೀಯ ಅನನ್ಯ ವಿಶ್ವಾಸದ ಬಗ್ಗೆ ನಾವು ಧ್ಯಾನಿಸುತ್ತೇವೆ. ಮೊದಲನೆಯ ವಾಚನದಲ್ಲಿ ಸೊಲೊಮನ್ ರಾಜನು ಅನ್ಯ ದೇವರನ್ನು ಪೂಜಿಸುತ್ತಾನೆ. ದೇವರು ಅವನನ್ನು ತನ್ನ ಪ್ರತಿನಿಧಿಯಾಗಿ ರಾಜನನ್ನಾಗಿ ನೇಮಿಸುತ್ತಾರೆ. ಆದರೆ ತನ್ನ ಪತ್ನಿಯರ ಕಿವಿಮಾತಿಗೆ ಒಳಗಾಗಿ ಅವನು ಅನ್ಯ ದೇವರನ್ನು ಪೂಜಿಸುತ್ತಾನೆ, ಅನ್ಯ ದೇವಿಯನ್ನು ಪೂಜಿಸುತ್ತಾನೆ. ಆದರೆ ಈ ಸ್ತ್ರೀ, ಅನ್ಯ ಸ್ತ್ರೀ, ಗ್ರೀಕ್ ಭಾಷೆಯ ಆ ಸ್ತ್ರೀಯು ಪರ ಭಾಷೆಯವಳಾಗಿದ್ದಳು, ಪರ ದೇವರನ್ನು ಪೂಜಿಸುವಂತಳಾಗಿದ್ದಳು. ಆದರೆ ಯೇಸುವಿನ ಬಗ್ಗೆ ಯಾವಾಗ ಅವಳಿಗೆ ತಿಳಿಯಪಡುತ್ತದೆ, ಆಗ ಅವಳು ಓಡಿ ಬಂದು ಪ್ರಭುವಿನ ಪಾದಕ್ಕೆರಗಿ ಯೇಸುವನ್ನು ಪೂಜಿಸಲು ಆರಂಭಿಸುತ್ತಾಳೆ. ಪ್ರಿಯರೇ, ನಿಮಗೆ ಏನನಿಸುತ್ತದೆ? ಒಂದು ವೇಳೆ ನೀವು ನಿಮಗೆ ಏನಾದರೂ ಬೇಕಾದಲ್ಲಿ ಒಬ್ಬ ವ್ಯಕ್ತಿಯ ಬಳಿ ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿ ಭರವಸೆಯಿಂದ ಆ ವ್ಯಕ್ತಿಯ ಬಳಿ ಹೋಗಿ ನಿಮಗೆ ಬೇಕಾದ ಏನಾದರೂ ಅಗತ್ಯವನ್ನು ಆ ವ್ಯಕ್ತಿಯ ಬಳಿ ಕೇಳಿಕೊಂಡಾಗ ಆ ವ್ಯಕ್ತಿ ನಿಮಗೆ ಒಂದು ತಿರಸ್ಕಾರದ ಮನೋಭಾವನೆಯನ್ನು ತೋರಿಸಿದರೆ, ನಿಮ್ಮನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈದು ನಿಮ್ಮನ್ನು ಓಡಿಸಲು ನೋಡಿದರೆ ನಿಮಗೆ ಖಂಡಿತವಾಗಿಯೂ ಮನಸ್ಸು ನೋಯುತ್ತದೆ. ಆ ವ್ಯಕ್ತಿಯ ಬಳಿ ನೀವು ಮರು ಗಳಿಗೆಯಲ್ಲಿ ಹೋಗುವುದು ಬಿಡಿ, ಅವನ ಮುಖವನ್ನು ಪುನಃ ನೋಡಲು ಕೂಡ ನಿಮಗೆ ಇಚ್ಛೆ ಬರುವುದಿಲ್ಲ. ಹೀಗಿರುವಾಗ ಇವತ್ತಿನ ಶುಭ ಸಂದೇಶದಲ್ಲಿ ಅಂಥದೇ ಒಂದು ಪರಿಸ್ಥಿತಿ. ಈ ಅನ್ಯ ಜಾತಿಯ ಮಹಿಳೆ ತನ್ನ ಮಗುವಿಗೋಸ್ಕರ, ತನ್ನ ಮಗಳಿಗೋಸ್ಕರ ಪ್ರಭು ಯೇಸುವಿನ ಬಳಿ ಬರುತ್ತಾಳೆ. ಬರುವಾಗ ಬರಿಗೈಯಲ್ಲಿ ಬರುವುದಿಲ್ಲ, ಅಂದರೆ ಕಾಣಿಕೆ ತಂದು ಬಂದಳಂತಲ್ಲ. ಬರುವಾಗ ಅಪಾರ ನಂಬಿಕೆ, ವಿಶ್ವಾಸ, ಪ್ರೀತಿಯಿಂದ ಪ್ರಭುವಿನ ಬಳಿಗೆ ಆ ಮಹಿಳೆ ಬರುತ್ತಾಳೆ. ಒಂದೇ ಒಂದು ಇಚ್ಛೆ, ಪ್ರಭುವಿನಿಂದ ತನ್ನ ಒಂದು ಕಷ್ಟಕ್ಕೆ ಪೂರಕವಾದ ಒಂದು ಉತ್ತರ ಸಿಗಬೇಕು. ಅದೇನೆಂದರೆ ತನ್ನ ಮಗಳು ಗುಣಮುಖಳಾಗಬೇಕು, ಅವಳಿಗೆ ಹಿಡಿದ ಆ ದೆವ್ವ ಅವಳನ್ನು ಬಿಟ್ಟು ಹೋಗಬೇಕು. ಇದೇ ಅವಳ ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ತೆಗೆದುಕೊಂಡು ಯೇಸುವಿನ ಬಳಿ ಅವಳು ಬರುತ್ತಾಳೆ. ಆವಾಗ ನಡೆಯುವುದೇನು ನಾವು ಕೇಳಿದೆವು. ಒಂದು ರೀತಿಯಲ್ಲಿ ಯೇಸು ಈ ಮಹಿಳೆಯನ್ನು ಹೀಯಾಳಿಸುವ ಪದಗಳನ್ನು ಉಪಯೋಗಿಸುತ್ತಾರೆ. ಏನು ಹೇಳುತ್ತಾರೆ? ಮೊದಲು ಮಕ್ಕಳು ತಿಂದು ತೃಪ್ತಿ ಪಡಲಿ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ. ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ. ಪ್ರಭು ಯೇಸು ಯಹೂದ್ಯರಿಗೋಸ್ಕರ ಬಂದರು. ಯಹೂದ್ಯರಿಗೆ ಅವರ ಜೀವನದಲ್ಲಿ ಅವರಿಗೆ ಮುಕ್ತಿಯನ್ನು ನೀಡಲು, ಪುನಃ ಪ್ರಭುವಿನಡೆ ಅವರನ್ನು ಬರಮಾಡಿಕೊಳ್ಳಲು, ಅವರಿಗೆ ಮೋಕ್ಷದ ದಾರಿಯನ್ನು ತೋರಿಸಲು ಪ್ರಭು ಕ್ರೈಸ್ತರು ಯಹೂದ್ಯರಿಗೋಸ್ಕರ ಬಂದರು. ಹೀಗಿರುವಾಗ ಈ ಮಹಿಳೆ ಪ್ರಭುವಿನ ಬಳಿ ಬಂದು ತನಗೂ ಕೂಡ ನಿಮ್ಮ ಆ ಮೋಕ್ಷದ ದಾರಿಯನ್ನು ತಿಳಿಸಿರಿ ಎಂದು ಅಂಗಲಾಚಿ ಬೇಡುತ್ತಾಳೆ. ಒಂದು ರೀತಿಯಲ್ಲಿ ಪವಾಡವನ್ನು ಕೇಳುವುದರ ಮೂಲಕ ಆ ಮಹಿಳೆ, ಪ್ರಭು ಯೇಸು ಒಬ್ಬ ಪ್ರವಾದಿ, ಲೋಕೋದ್ಧಾರಕ, ಜನರಿಗೆ ತಮ್ಮ ಪಾಪದಿಂದ ಮುಕ್ತಿಯನ್ನು ನೀಡಲು ಬಂದ, ಅವರ ಕಷ್ಟವನ್ನು ದೂರ ಮಾಡಲು ಬಂದ ಮಹಾನ್ ಪ್ರಭು ಅಂತ ಈ ಪ್ರಾರ್ಥನೆ ಮೂಲಕ ತೋರಿಸುತ್ತಾಳೆ. ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರಭು ಯೇಸು ಹೇಳುವ ಮಾತು, ನಾಯಿಗಳಿಗೆ
ಮಕ್ಕಳ ಆಹಾರವನ್ನು ಕೊಡುವುದು ಸರಿಯಲ್ಲ. ಖಂಡಿತವಾಗಿಯೂ ಆ ಮಹಿಳೆಗೆ ಬೇಸರವಾಗಿರಬಹುದು. ಆದರೆ ಅವಳ ವಿಶ್ವಾಸ, ಆ ದೃಢವಾದ ಅಚಲವಾದ ವಿಶ್ವಾಸ ಅವಳಿಗೆ ಬರಿಗೈಯಲ್ಲಿ ಹೋಗಲು ಬಿಡುವುದಿಲ್ಲ. ಇಲ್ಲ, ನಾನು ಏನನ್ನು ಯೋಚಿಸಿದ್ದೇನೆ, ನನಗೆ ಏನು ಬೇಕು ಅದನ್ನು ನಾನು ಪ್ರಭುವಿನಿಂದ ಸ್ವೀಕರಿಸಿಯೇ ಹೋಗುತ್ತೇನೆ. ಹೀಗೆ ದೃಢವಾಗಿ ನಂಬಿ ಬಂದ ಅವಳು ಪ್ರಭುವಿಗೆ ಒಂದು ರೀತಿಯಲ್ಲಿ ತನ್ನ ವಾಕ್ ಚಾತುರ್ಯದಿಂದ ಸೋಲಿಸುತ್ತಾಳೆ. ಹೌದು ಪ್ರಭುವೇ, ಅದು ನಿಜ. ಆದರೆ ಮಕ್ಕಳು ತಿಂದು ಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗಿರುವ ನಾಯಿಗಳು ತಿನ್ನುತ್ತವಲ್ಲವೇ? ಅಂದರೆ ನೀವು ನನಗೆ ನಾಯೆಂದು ಕರೆದರೂ ಪರವಾಗಿಲ್ಲ, ನಾನು ವಿಶ್ವಾಸದಿಂದ ನಿಮ್ಮ ಪಾದದ ಬಳಿಗೆ ಬಂದಿದ್ದೇನೆ, ದೀನತೆಯಿಂದ ಬಂದಿದ್ದೇನೆ, ನಂಬಿಕೆಯಿಂದ ಬಂದಿದ್ದೇನೆ, ಭರವಸೆ ಇಟ್ಟು ಬಂದಿದ್ದೇನೆ. ನನ್ನ ಮಗಳು ತನ್ನ ರೋಗದಿಂದ, ಈ ದೆವ್ವ ಕಾಟದಿಂದ ಮುಕ್ತಳಾಗುತ್ತಾಳೆಂಬ ಭರವಸೆಯಿಂದ ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ಅದು ನನಗೆ ಸಿಗುವುದು ಖಂಡಿತ ಎಂದು ನನಗೆ ನಂಬಿಕೆ ಇದೆ ಎಂದು ಈ ವಾಕ್ಯದ ಮೂಲಕ ವ್ಯಕ್ತಪಡಿಸುತ್ತಾಳೆ. ಪ್ರಿಯ ಸಹೋದರ ಸಹೋದರಿ, ಹೀಗಿರುವಾಗ ಒಂದು ರೀತಿಯಲ್ಲಿ ಅವಳ ನಂಬಿಕೆ, ವಿಶ್ವಾಸ ಪ್ರಭುವನ್ನು ಸೋಲಿಸುತ್ತದೆ. ಅಂದರೆ ಖಂಡಿತವಾಗಿಯೂ ಪ್ರಭು ಯೇಸು ಅವಳ ಆ ವಿಶ್ವಾಸವನ್ನು ಪರೀಕ್ಷೆ ಮಾಡುತ್ತಿದ್ದರು. ಅವಳನ್ನು ಹೀಯಾಳಿಸಬೇಕೆಂಬುದು ಖಂಡಿತವಾಗಿ ಅವರ ಬಯಕೆಯಲ್ಲ. ಅವಳ ವಿಶ್ವಾಸ ಎಷ್ಟಿದೆ ಎಂದು ಪರೀಕ್ಷೆ ಪ್ರಭು ಮಾಡುತ್ತಿರುವಾಗ ಆ ಪರೀಕ್ಷೆಯಲ್ಲಿ ಈ ಮಹಿಳೆ ಪಾಸಾಗುತ್ತಾಳೆ. ಹೀಗೆ ಅವಳಿಗೆ ಏನು ಬೇಕು ಅದು ದೊರೆಯುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ರೀತಿಯಲ್ಲಿ ಈ ಮಹಿಳೆಯ ವಿಶ್ವಾಸ ಪ್ರಭುವನ್ನು ತನ್ನ ದಾರಿಯನ್ನು ಬದಲಿಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾಳೆ ಈ ಮಹಿಳೆ ಹಾಗೂ ಈ ಮಹಿಳೆಯ ವಿಶ್ವಾಸ. ಪ್ರಭು ಹೇಳ್ತಾಳೆ, ನಾನು ಬಂದದ್ದು ಬರೀ ಯಹೂದ್ಯರಿಗೋಸ್ಕರ ಮಾತ್ರ, ನಿಮಗಲ್ಲ, ಅನ್ಯ ಜಾತಿಯವರಿಗಲ್ಲ. ಆದರೆ ಈ ಪ್ರಭುವಿನ ಈ ಲೋಕೋದ್ಧಾರಕ ಆ ಯೋಚನೆ ಒಂದು ರೀತಿಯಲ್ಲಿ ಈ ಮಹಿಳೆ ಕಸಿದುಕೊಳ್ಳುತ್ತಾಳೆ. ಹಾಗೂ ಈ ಮಹಿಳೆಯ ಮೂಲಕ ಪ್ರಭು ಯೇಸು ಕ್ರಿಸ್ತರು ಲೋಕಕ್ಕೆ ತಿಳಿಯಪಡಿಸುತ್ತಾರೆ, ನಾನು ಬಂದದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಮೋಕ್ಷವನ್ನು ನೀಡಲು. ಹೋಗು, ನೀನು ಏನನ್ನು ಬಯಸಿ ಬಂದಿದ್ದೀಯೋ ಅದೇ ರೀತಿ ನಿನಗೆ ನಡೆಯಲಿ ಎಂಬ ವಾಕ್ಯದ ಮೂಲಕ ತಾನು ಬರೇ ಯಹೂದ್ಯರಿಗೋಸ್ಕರವಲ್ಲ, ಒಂದು ರೀತಿಯಲ್ಲಿ ಯೇಸು ಪ್ರಭು ತನ್ನ ಈ ಲೋಕೋದ್ಧಾರಕ ದಾರಿಯನ್ನು ಬದಲಿಸುತ್ತಾರೆ ಅಥವಾ ಅದನ್ನು ಅಗಲಗೊಳಿಸುತ್ತಾರೆ. ಹೀಗೆ ಎಲ್ಲರನ್ನೂ ತನ್ನ ಈ ಲೋಕೋದ್ಧಾರಕ ಯೋಜನೆಯಲ್ಲಿ ಒಳಪಡಿಸುತ್ತಾರೆ. ಹೀಗೆ ಪ್ರಭು ಕ್ರಿಸ್ತರು ಪ್ರತಿಯೊಬ್ಬ ವ್ಯಕ್ತಿಗೂ ಸಾಂತ್ವನ, ಶಾಂತಿ, ಸಮಾಧಾನ, ಪಾಪದಿಂದ ವಿಮುಕ್ತಿ ಹಾಗೂ ನಿತ್ಯ ಜೀವವನ್ನು ನೀಡಲು ಬಂದ ಪ್ರಭು ಎಂದು ಈ ಸ್ತ್ರೀಯ ಮೂಲಕ, ಅನ್ಯ ಜಾತಿಯ ಈ ಅನನ್ಯ ಭರವಸೆಯ ಸ್ತ್ರೀಯ ಮೂಲಕ ಪ್ರಭು ಕ್ರಿಸ್ತರು ಲೋಕಕ್ಕೆ ತಿಳಿಯಪಡಿಸುತ್ತಾರೆ. ಹೀಗಿರುವಾಗ ನಮಗೆ ಇವತ್ತು ಪ್ರಭು ನೀಡುವ ಸಂದೇಶವೇನು? ಪ್ರತ್ಯೇಕವಾಗಿ ಈ ಅನ್ಯ ಜಾತಿಯ ಸ್ತ್ರೀ ಹಾಗೂ ಅವಳ ಅನನ್ಯ ಭರವಸೆ, ನಂಬಿಕೆ, ವಿಶ್ವಾಸ ನಮಗೆ ನೀಡುವ ಸಂದೇಶವೇನು? ಹೌದು, ನಾವು ಯೇಸುವಿನಲ್ಲಿ ನಂಬಿಕೆಯನ್ನಿಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಪ್ರಭುವಿನಲ್ಲಿ ಭರವಸೆ, ವಿಶ್ವಾಸವನ್ನಿಟ್ಟು ನಾವು ಜೀವಿಸುತ್ತೇವೆ. ಹೀಗಿರುವಾಗ ಪ್ರಭುವನ್ನು ಅತಿ ಹತ್ತಿರದಿಂದ ನಾವು ಅವರನ್ನು ಗುರುತಿಸಬೇಕು, ಅವರನ್ನು ಪ್ರೀತಿಸಬೇಕು, ಅಪಾರ ವಿಶ್ವಾಸ, ನಂಬಿಕೆನಿಟ್ಟು ನಾವು ಜೀವಿಸಬೇಕು. ಹೀಗೆ ಜೀವಿಸುವಾಗ ನಾವು ಪ್ರಭುವಿಗೆ ಒಂದು ಅವಕಾಶವನ್ನು ಕಲ್ಪಿಸುತ್ತೇವೆ, ಅವರ ಆ ಮಹಿಮೆಯನ್ನು ಲೋಕಕ್ಕೆ ತಿಳಿಯಪಡಿಸುವುದು. ಇದನ್ನೇ ಆ ಸ್ತ್ರೀ ಮಾಡಿದಳು. ತನ್ನ ವಿಶ್ವಾಸದ ಮೂಲಕ ಇಡೀ ಲೋಕಕ್ಕೆ ಪ್ರಭು ಯೇಸುವು ಲೋಕೋದ್ಧಾರಕ ಹಾಗೂ ಅವರ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಂದು ಅವಳ ಆ ವಿಶ್ವಾಸದ ಮೂಲಕ ಲೋಕಕ್ಕೆ ಅದು ಪ್ರಭು ಯೇಸುವು ತಿಳಿಯಪಡಿಸುತ್ತಾರೆ.
ಈಗ ನಾವು ಕೂಡ ನಮ್ಮ ಜೀವನದಲ್ಲಿ ವಿಶ್ವಾಸದಿಂದ ಜೀವಿಸುವುದರ ಮೂಲಕ ಹಾಗೂ ಆ ಪ್ರೀತಿಯಿಂದ ಪ್ರಭುವಿನ ಜೀವನವನ್ನು ನಮ್ಮದಾಗಿಸಿಕೊಳ್ಳುವ ಮೂಲಕ ನಾವು ಪ್ರಭುವಿನ ಮಹಿಮೆಯನ್ನು, ಅಗಾಧ ಮಹಿಮೆಯನ್ನು, ಅಗಾಧ ಪ್ರೀತಿಯನ್ನು ಹಾಗೂ ಅವರ ಲೋಕೋದ್ಧಾರಕ ಯೋಜನೆಯನ್ನು ನಾವು ನಮ್ಮ ಜೀವನದ ಮೂಲಕ ಇತರರಿಗೆ ತಿಳಿಯಪಡಿಸುವುದು ಇದೇ ನಮ್ಮ ಕಾರ್ಯ. ಈ ಕಾರ್ಯಕ್ಕೋಸ್ಕರ ಪ್ರಭುವಲ್ಲಿ ಬೇಡಿಕೊಳ್ಳೋಣ. ನಾವು ಪ್ರತಿದಿನ ಯೇಸುವಿನ ಹತ್ತಿರದವರಾಗಿ ಜೀವಿಸಲು, ಯೇಸುವಿನ ಕೃಪೆಯನ್ನು ಸ್ವೀಕರಿಸಿ ಪ್ರೀತಿಯಿಂದ ನಮ್ಮ ಜೀವನವನ್ನು ಜೀವಿಸಲು, ನಮ್ಮ ಕುಟುಂಬದಲ್ಲಿ ಹಾಗೂ ನಮ್ಮ ಸಮಾಜದಲ್ಲಿ ನಾವು ಹೇಗೆ ಒಳಿತನ್ನು, ಪ್ರೀತಿಯನ್ನು, ಕ್ಷಮೆಯನ್ನು ಹಂಚಿ ಜೀವಿಸುವುದು ಹಾಗೂ ಇತರರ ಜೀವನವನ್ನು ನಾವು ಹೇಗೆ ಅದು ಶಾಂತಿ, ಸಮಾಧಾನದ, ಸಂತೋಷ ಜೀವನವನ್ನಾಗಿ ನಾವು ಮಾರ್ಪಡಿಸುವುದು, ಇದರ ಬಗ್ಗೆ ನಾವು ಯೋಚಿಸಿ ಜೀವಿಸಲು ಪ್ರಯತ್ನಿಸೋಣ. ಖಂಡಿತವಾಗಿಯೂ ಯೇಸುವಿನ ಮಹಿಮೆ ನಮ್ಮ ಮೂಲಕ ಪ್ರಕಟವಾಗುವುದು.